ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಜೈಲಿನಲ್ಲಿ ದರ್ಶನ್ಗೆ ನೆಮ್ಮದಿ ಅನ್ನೋದೇ ಇಲ್ಲ ಸ್ವಾಮಿ, ಹೌದಲ್ವಾ? ಸ್ವಲ್ಪ ಯಾಮಾರಿ ಆದಂತಹ ಒಂದು ಎಡವಟ್ಟಿಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ ದಾಸ. ಜೈಲಿನಲ್ಲಿ ಡಿಜಿಪಿ ಅಲೋಕ್ ಕುಮಾರ್ ಅವರ ಒಂದು ಹೊಸ ಆರ್ಡರ್ಗೆ ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪ ಹೊತ್ತಿರುವಂತಹ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬಹುದು. ಇಲ್ಲಿವರೆಗೂ ಸಹ ಔಟ್ಸೈಡ್ ನಿಂದ ಬರ್ತಿದ್ದಂತಹ ಹಣ್ಣಿರ್ಬೋದು, ಬೇಕರಿ ಐಟಮ್ಗಳನ್ನ ಬೇಕಾದಷ್ಟು ತಿಂತಾ ಇದ್ದಂತಹ ದರ್ಶನ್ಗೆ ಇನ್ ಮುಂದೆ ಅದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಎಷ್ಟು ಬೇಕು ಅಷ್ಟು ತಿನ್ನೋ ಹಾಗೆ ಇಲ್ಲ ದರ್ಶನ್. ಅದಕ್ಕೆಲ್ಲ ಇದೀಗ ಕಡಿವಾಣ ಬಿದ್ದಿದೆ. ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲಾ ಜೈಲುಗಳಿಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ ಅಲೋಕ್ ಕುಮಾರ್. ಅಂದ್ರೆ ಕೈದಿಗಳಿಗೆ ಆಹಾರ, ಬಟ್ಟೆ ಹಾಗೆ ಹಾಸಿಗೆ ಕೊಡೋದ್ರಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನ ಹೊರಡಿಸಿದ್ದಾರೆ. ಕೈದಿಗಳಿಗೆ ಒಂದು ಜೈಲಿನಲ್ಲಿ ಏನು ನಿಯಮ ಇರುತ್ತೋ ಆ ನಿಯಮದ ಪ್ರಕಾರನೇ ಊಟ ಕೊಡಬೇಕು, ಬಟ್ಟೆ ಹಾಗೆ ಹಾಸಿಗೆಗಳನ್ನ ಸಹ ಕೊಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಆಚೆಯಿಂದ ಬಂದವರಿಗೆ ಜೈಲಿನಲ್ಲಿ ಕೈದಿಗಳನ್ನ ಮೀಟ್ ಮಾಡೋಕೆ ಅಂತಾನೆ ಸ್ವಲ್ಪ ಟೈಮ್ ಅವಕಾಶ ಕೊಡ್ತಾರೆ. ಅಂತಹ ಸಮಯದಲ್ಲಿ ಕೈದಿಗಳಿಗೆ ಜನಗಳು ಹಣ್ಣು, ತಿಂಡಿ ಎಲ್ಲವನ್ನ ಸಹ ತಂದು ಕೊಡ್ತಾ ಇರ್ತಾರೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಅಂದ್ರೆ ಫುಲ್ ಏನು ತಗೊಳ್ಳೋದು ಬೇಡ ಅಂತೇನಿಲ್ಲ. ಅಂದ್ರೆ ಫುಲ್ ಎಲ್ಲ ಅವ್ರು ತಗೊಂಡ್ಬರ್ತಲ್ಲ ಅದೆಲ್ಲ ಸಹ ಕೊಡ್ಲೇಬಾರ್ದು ಅನ್ನುವಂತಹ ಆರ್ಡರ್ ಮಾಡಿಲ್ಲ. ಅವರು ತಗೋಬಹುದು, ಆದ್ರೆ ಯಾವ ರೀತಿ ಗೊತ್ತಾ? ಹಣ್ಣಿರ್ಬೋದು ಅಥವಾ ತಿಂಡಿ ಇರಬಹುದು, ಅದನ್ನ ಒಂದಿಷ್ಟು ನಿರ್ದಿಷ್ಟವಾದಂತಹ ಗ್ರಾಮ್ಗಳಲ್ಲಿನೇ ಇರಬೇಕು ಅನ್ನುವಂತಹ ಷರತ್ತಿನ ಜೊತೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ತಂದ್ಕೊಟ್ಟಿದ್ದೆಲ್ಲ ಯಾವುದು ತಗೊಂಡ ಇರಬಾರ್ದು ಆ ಥರ ಏನು ಹೇಳಿಲ್ಲ ಅವರು. ಒಂದಿಷ್ಟು ನಿರ್ದಿಷ್ಟವಾದಂತಹ ಗ್ರಾಮ್ಗಳಲ್ಲಿ ತಗೊಂಬಂದು ಕೊಡಬಹುದು ಅನ್ನುವಂತಹ ಒಂದು ಷರತ್ತನ್ನ ಹಾಕಿ ಅವಕಾಶವನ್ನ ಸಹ ಕೊಟ್ಟಿದ್ದಾರೆ. ಹಾಗಾದ್ರೆ ಎಷ್ಟೆಷ್ಟು ಕೊಡಬಹುದು? ಬಾಳೆಹಣ್ಣು, ಸೇಬು, ಮಾವು, ಪೇರ್ಲೆ ಹಾಗೆ ಸಪೋಟ ಹಣ್ಣುಗಳು 2 kg ಹಾಕುವಷ್ಟು ಮಾತ್ರ ಕೊಡಬಹುದು. ಅದಕ್ಕಿಂತ ಹೆಚ್ಚು ಇರುವ ಹಾಗೆ ಇಲ್ಲ. ಡ್ರೈ ಫ್ರೂಟ್ಸು ಹಾಗೆ ಬೇಕರಿ ಐಟಮ್ ಅರ್ಧ kg ಜಾಸ್ತಿ ಇರೋ ಹಾಗೆ ಇಲ್ವೇ ಇಲ್ಲ. ಇನ್ನು ಬಟ್ಟೆ ವಿಷಯಕ್ಕೆ ಬಂದ್ರೆ 2 ಜೊತೆ ಬಟ್ಟೆ ಹಾಗೆ 2 ಒಳ ಉಡುಪು ನೀಡಬಹುದು ಎನ್ನಲಾಗ್ತಾ ಇದೆ. ಇದು ವಿಚಾರಣಾಧೀನ ಕೈದಿಗಳಿಗೆ ಮಾತ್ರ ಅನ್ವಯ ಆಗತ್ತೆ. ಇದಕ್ಕಿಂತ ಹೆಚ್ಚಿನ ಬಟ್ಟೆಗಳನ್ನ ನೀಡುವ ಹಾಗೆ ಇಲ್ಲ ಅನ್ನೋದನ್ನ ಕೂಡ ಈ ಒಂದು ಆರ್ಡರ್ ನಲ್ಲಿ ತಿಳಿಸಲಾಗಿದೆ. ಜೈಲಿನಲ್ಲಿ 2 ರೀತಿಯ ಚೆಕಿಂಗ್ ನಡಿಬೇಕು. ಅಂದ್ರೆ ಮೊದಲು ಒಂದು ದೈಹಿಕ ತಪಾಸಣೆ ಅಂತ ಮಾಡ್ತಾರೆ. ಅದಾದ್ಮೇಲೆ ಒಂದು ಸೆಕ್ಯೂರಿಟಿ ತಪಾಸಣೆ ಅಂತ ಕೂಡ ನಡೆಸಲೇಬೇಕು ಅನ್ನುವಂತಹ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಅವಶ್ಯಕತೆ ಬಂದ್ರೆ ಜೈಲಾಧಿಕಾರಿಗಳು ಯಾವುದೇ ರೀತಿಯಾದಂತಹ ತಪಾಸಣೆ ಕೂಡ ನಡೆಸಬಹುದು. ತಕ್ಷಣನೇ ಈ ನಿಯಮಗಳು ಜಾರಿಗೆ ಬರಲೇಬೇಕು ಅಂತ ಸುತ್ತೋಲೆಯನ್ನ ಕೂಡ ಕೊಟ್ಟಿದ್ದಾರೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಇರುವಂತಹ ಒಂದು ಪರಪ್ಪನ ಅಗ್ರಹಾರ ಜೈಲು ಸೇರಿದಂತೆ ರಾಜ್ಯದ ಎಲ್ಲಾ ಜೈಲುಗಳಿಗೂ ಸಹ ಅಲೋಕ್ ಕುಮಾರ್ ಅವರು ಈ ಆದೇಶವನ್ನ ಕೊಟ್ಟಿದ್ದಾರೆ. ಕಾರಾಗೃಹಗಳಲ್ಲಿ ಕೆಲವರಿಗೆ ವಿಶೇಷವಾದಂತಹ ಸವಲತ್ತು ಹಾಗೆ ಕೆಲವೊಬ್ಬರಿಗೆ ಒಂದು ತಾರತಮ್ಯ ಮಾಡ್ತಿರುವಂತಹ ಆರೋಪಗಳು ಸಹ ಕೇಳಿ ಬಂದ್ವು. ಈ ಬಗ್ಗೆ ಹೈಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಪರ ವಕೀಲರು ಆರೋಪವನ್ನ ಮಾಡ್ತಾರೆ. ಈ ಪ್ರಕರಣದಲ್ಲಿ ಯಾರು ಯಾರಿಗೆ ಒಂದು ವಿಶೇಷವಾದಂತಹ ಸೌಲಭ್ಯ ಕೊಡ್ಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಸಹ ಹೈಕೋರ್ಟ್ ಕೇಳುತ್ತೆ. ಇದರ ಬೆನ್ನಲ್ಲಿನೇ ಎಲ್ಲಾ ಒಂದು ಜೈಲುಗಳಿಗೆ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ದರ್ಶನ್ ಗ್ಯಾಂಗ್ ಸೇರಿದಂತೆ ಕಾರಾಗೃಹದಲ್ಲಿರುವಂತಹ ಎಲ್ಲಾ ಕೈದಿಗಳಿಗೂ ಸಹ ಈ ಸೂಚನೆ ಅನ್ವಯ ಆಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.